ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಅಭಿಷೇಕ್ ರಾಮಪ್ಪ. ಜುಲೈ 31ನೇ ತಾರೀಕು ಅನೇಕರು ಐಟಿ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಇದು ಕೊನೆಯ ದಿನ ಅನ್ನೋ ಕಾರಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರು. ಜುಲೈ 31ನೇ ತಾರೀಕಿನ ಒಳಗಾಗಿ ITR ಫೈಲ್ ಮಾಡೋದಕ್ಕಿರುವ ಡೇಟನ್ನು ಎಕ್ಸ್ಟೆಂಡ್ ಮಾಡುವ ಸುದ್ದಿನೂ ಬರಬಹುದು ಅನ್ನೋ ಥರ ಕಾಯ್ತಾ ಇದ್ರು. ಆದರೆ ಯಾವುದೇ ಎಕ್ಸ್ಟೆನ್ಷನ್ ಕೊಟ್ಟಿಲ್ಲ. ಜುಲೈ 31ನೇ ತಾರೀಕು ಲಾಸ್ಟ್ ಡೇ IT ರಿಟರ್ನ್ಸನ್ನು ಫೈಲ್ ಮಾಡೋದಕ್ಕೆ. ಒಂದು ವೇಳೆ ಇವತ್ತು ನಾವು ಫೈಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅವಕಾಶಗಳು ಏನು, ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋ ಪ್ರಶ್ನೆ ನಿಮಗೆ ಕಾಡಬಹುದು. ಒಂದು ವೇಳೆ ನೀವು ಈಗ ಫೈಲ್ ಮಾಡಿಲ್ಲ ಅಂತಂದ್ರೆ ಲೇಟ್ ಫೈಲ್ ಮಾಡೋದಕ್ಕೆ ಅವಕಾಶ ಇದೆ. ಡಿಸೆಂಬರ್ 31ನೇ ತಾರೀಕಿನವರೆಗೆ ನೀವು ದಂಡವನ್ನು ತೆತ್ತು ಲೇಟ್ ಫೀಸನ್ನು ಕಟ್ಟಿ ITR ಅನ್ನು ಫೈಲ್ ಮಾಡಬಹುದು. ಅದು ಎಷ್ಟು ಕಟ್ಟಬೇಕಾಗುತ್ತೆ ಅನ್ನೋ ಪ್ರಶ್ನೆ ಇದ್ದರೆ, ನಿಮ್ಮ ಆದಾಯ 5 ಲಕ್ಷ ರೂಪಾಯಿ ಒಳಗಡೆ ಇದ್ದರೆ 1,000 ರೂಪಾಯಿ ಲೇಟ್ ಫೀಸ್ ನೀವು ಕಟ್ಟಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಆದಾಯ 5 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದ್ದರೆ 5,000 ರೂಪಾಯಿಯನ್ನು ಲೇಟ್ ಫೀಸ್ ಆಗಿ ಕಟ್ಟಿ ITR ಫೈಲ್ ಮಾಡಬಹುದು. ITR ಫೈಲ್ ಮಾಡಿಲ್ಲ ಅಂತಂದರೆ ಇಷ್ಟೆಲ್ಲ ದಂಡ ಕಟ್ಟಬೇಕು ಅನ್ನುವಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದು. ಯಾಕೆ ನಾವು ITR ಫೈಲ್ ಮಾಡಬೇಕು? IT ರಿಟರ್ನ್ಸ್ ಫೈಲ್ ಮಾಡೋ ಮುಖೇನ ನಾವು ಸರ್ಕಾರಕ್ಕೆ ಮಾಹಿತಿ ಕೊಡ್ತಾ ಇದ್ದೀವಿ. ನನ್ನ ಆದಾಯ ಇಂತಿಷ್ಟು, ನಾನಿಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೀನಿ, ಮಿಕ್ಕ ನನ್ನ ಆದಾಯಕ್ಕೆ ಅಥವಾ ಟ್ಯಾಕ್ಸಬಲ್ ಬ್ರ್ಯಾಕೆಟ್ನ ಒಳಗಡೆ ಬಂದಿದ್ರೆ ನಾನಿಷ್ಟು ಟ್ಯಾಕ್ಸನ್ನು ಕಟ್ತಿದ್ದೀನಿ, ನಾನೊಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಅನ್ನೋದನ್ನು ಸರ್ಕಾರಕ್ಕೆ ವರದಿ ಒಪ್ಪಿಸ್ತಿದ್ದೀವಿ ಅನ್ನೋ ಅರ್ಥ ಇದೆ. ಅದನ್ನು ಹೊರತುಪಡಿಸಿ ITR ಫೈಲ್ ಮಾಡೋದ್ರಿಂದ ನನಗಾಗುವ ಲಾಭಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದು, ನೀವು ಒಂದು ವೇಳೆ ಸಾಲ ಬೇಕು ಅಂತ ಕೇಳಿದರೆ, ಒಂದು ಬ್ಯಾಂಕ್ ಅಥವಾ ಯಾವುದೋ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನನ್ನು ನೀವು ಅಪ್ರೋಚ್ ಮಾಡಿದ್ದೇ ಆದರೆ, ನೀವು IT ರಿಟರ್ನ್ಸ್ ಫೈಲ್ ಮಾಡಿದರೆ ನಿಮಗೆ ಸಾಲ ಸಿಗುವ ಸಾಧ್ಯತೆಗಳು ಜಾಸ್ತಿ ಮತ್ತು ಕ್ವಿಕ್ಕಾಗಿ ನಿಮ್ಮ ಸಾಲದ ಅಪ್ಲಿಕೇಶನ್ನು ಪ್ರಾಸೆಸ್ ಆಗುತ್ತೆ. ಯಾಕೆ ಅಂದರೆ ನೀವು ರೆಸ್ಪಾನ್ಸಿಬಲ್ ಸಿಟಿಸನ್ ಇದ್ದೀರಿ, ನಿಮಗೆ ಬಂದ ಆದಾಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ, ನೀವು ಇಂತಿಂಥ ಇನ್ವೆಸ್ಟ್ಮೆಂಟ್ಸನ್ನು ಮಾಡಿದ್ದೀರಿ. ಕಳೆದ 3-4 ವರ್ಷದ ITR ಅನ್ನು, ನೀವು ಯಾವುದೋ ಒಂದು ಹೌಸಿಂಗ್ ಲೋನ್ ಬೇಕು ಅಂತ ಹೋದರೆ 3 ವರ್ಷದ ITR ಕೊಡಿ ಅಂತ ಕೇಳ್ತಾರೆ. ನೀವು ಸಾಲ ಪಡ್ಕೊಳ್ಳೋದಕ್ಕೆ ಅರ್ಹರು, ಸಾಲದ ಎಲಿಜಿಬಿಲಿಟಿ ಹಾಗೆಯೇ ಕ್ವಿಕ್ ಆಗಿ ಪ್ರಾಸೆಸ್ ಆಗೋದಕ್ಕೆ ITR ಸಹಾಯಕ್ಕೆ ಬರುತ್ತೆ. ಜೊತೆಗೆ ಕೆಲವರಿಗೆ ನಾನು IT ಫೈಲ್ ಮಾಡಿದ ತಕ್ಷಣಕ್ಕೆ ನಾನು ಟ್ಯಾಕ್ಸ್ ಕಟ್ಬಿಡಬೇಕು ಅಥವಾ ನಾನು ಟ್ಯಾಕ್ಸ್ ಲ್ಯಾಬ್ ಒಳಗಡೆ ಬರೋಲ್ಲ ಅನ್ನಂಗಿದ್ರೆ ನಾನು ITR ಫೈಲ್ ಮಾಡೋ ಹಾಗಿಲ್ಲ ಅನ್ನೋ ತಪ್ಪು ಕಲ್ಪನೆ ಇದೆ. ITR ಫೈಲಿಂಗ್ ಅನ್ನೋದು ನಿಮಗೆ ಟ್ಯಾಕ್ಸ್ ಲ್ಯಾಬಿಗೆ ಬಂದಿಲ್ಲ ಅಂದ್ರೂ ಮಾಡಬೇಕು. ನಿಲ್ ರಿಟರ್ನ್ಸ್ ಅಂತ ಫೈಲ್ ಮಾಡೋದಕ್ಕೆ ಅವಕಾಶ ಇದೆ. ಅದರ ಅರ್ಥ ನೀವೊಂದು ವ್ಯಾಲಿಡ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಿ, ಸರ್ಕಾರಕ್ಕೆ ನೀವು ಲೆಕ್ಕವನ್ನು ಕೊಡ್ತಾ ಬಂದಿದ್ದೀರಿ, ನೀವು ರೆಸ್ಪಾನ್ಸಿಬಲ್ ಅನ್ನೋ ರೀತಿಯಲ್ಲಿ ಅದೊಂದು ವ್ಯಾಲಿಡ್ ಡಾಕ್ಯುಮೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿ ನಿಮ್ಮ ಇನ್ಕಮ್ ಜಾಸ್ತಿ ಇಲ್ಲ ಅಂತ ಅಂದ್ರೂ ITR ಫೈಲ್ ಮಾಡೋದು ಉತ್ತಮ. ಮುಂದಿನ ಬೆನಿಫಿಟ್ಟು ITR ಫೈಲ್ ಮಾಡೋದ್ರಿಂದ, ಒಂದು ವೇಳೆ ನೀವು ವೀಸಾಗಾಗಿ ಅಪ್ಲೈ ಮಾಡಿದರೆ ನಿಮ್ಮ ಈ ITR ರೆಕಾರ್ಡ್ಸ್ ಏನಿರುತ್ತೆ ಇದು ಸಹಾಯಕ್ಕೆ ಬರುತ್ತೆ. ಆ ವೀಸಾ ಅಪ್ಲಿಕೇಶನ್ ಪ್ರಾಸೆಸ್ ಆಗೋದಕ್ಕೂ ಸಹ ನೀವು ITR ಫೈಲ್ ಮಾಡಿದ್ರಿ ಅನ್ನೋದು ಸಹಾಯಕ್ಕೆ ಬರುತ್ತೆ ಕೆಲ ಇನ್ಸ್ಟೆನ್ಸ್ಗಳಲ್ಲಿ. ಆ ಕಾರಣಕ್ಕೂ ನೀವು ITR ಫೈಲ್ ಮಾಡಬೇಕು. ಮೂರನೆಯ ಲಾಭ, ನಿಮ್ಮ ಇನ್ವೆಸ್ಟ್ಮೆಂಟ್ಸ್ನ ಬಗ್ಗೆ ನಿಮಗೊಂದು ಹೋಲ್ಡ್ ಸಿಗುತ್ತೆ. ಅಂದರೆ ITR ಫೈಲ್ ಮಾಡಿದ ಸಂದರ್ಭ ನೀವು ಬೇರೆ ಬೇರೆ ಏನು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೀರಿ, ATC ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದೀರಾ, ಹೆಲ್ತ್ ಇನ್ಶೂರೆನ್ಸು ಅಥವಾ ನಿಮ್ಮ ತಂದೆ ತಾಯಿಯವರಿಗೆ ಅಂತ ಮಾಡ್ಕೊಂಡಿರುವಂಥ ಬೇರೆ ಯಾವುದೋ ಇನ್ಶೂರೆನ್ಸು, ಇದಕ್ಕೆ ನಿಮಗೆ ಸಿಗುವಂಥ ಟ್ಯಾಕ್ಸ್ ಎಕ್ಸಂಪ್ಷನ್ನು, ಇದೆಲ್ಲವೂ ಗೊತ್ತಾದಾಗ ಓಕೆ ಫೈನ್, ನನ್ನ ಆದಾಯದಲ್ಲಿ ನಾನು ಇದಕ್ಕೆ ಅಂತ ಹಣವನ್ನು ಎತ್ತಿಟ್ರು ನನ್ನ ಟ್ಯಾಕ್ಸಬಲ್ ಇನ್ಕಮ್ನಿಂದ ನನಗೆ ಇದಕ್ಕೊಂದು ವಿನಾಯಿತಿ ಸಿಗುತ್ತೆ ಅಂತ ಗೊತ್ತಾದಾಗ ಜನ ಅದರ ಬಗ್ಗೆ ಇನ್ನೂ ಹೆಚ್ಚು ಜಾಗೃತರಾಗ್ತಾರೆ, ಆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸನ್ನು ಬಳಸಿಕೊಳ್ತಾರೆ. ಎಷ್ಟೋ ಜನಕ್ಕೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗೊತ್ತಿಲ್ಲದೆ ಅಂಥ ಪ್ರಾಡಕ್ಟ್ ಬಗ್ಗೆ ಯೋಚನೆ ಕೂಡ ಮಾಡಿರೋದಿಲ್ಲ. ಆ ಕಾರಣಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ನ ಬಗ್ಗೆ ನಿಮಗೊಂದು ಹೋಲ್ಡ್ ITR ಫೈಲ್ ಮಾಡೋದ್ರಿಂದ ಸಿಗುತ್ತೆ. ಆ ಕಾರಣಕ್ಕೇನೆ IT ರಿಟರ್ನ್ಸ್ ಅನ್ನೋದು ನಿಮ್ಮ ಹೆಲ್ತ್ ರಿಪೋರ್ಟ್ ಇರುತ್ತಲ್ವಾ ಅಷ್ಟೇ ಇಂಪಾರ್ಟೆಂಟು. ನಿಮ್ಮ ಆರೋಗ್ಯ ಹೇಗಿದೆ, ನೀವು ಈ ಹಿಂದೆ ಏನಾದರೂ ಆಪರೇಷನ್ ಮಾಡಿಸ್ಕೊಂಡಿದ್ರಾ, ನಿಮಗೇನಾದರೂ ಹೆಲ್ತ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇತ್ತಾ, ಇದೆಲ್ಲವೂ ಯಾರೋ ಒಬ್ಬರು ನಿಮ್ಮ ಹೆಲ್ತ್ ರಿಪೋರ್ಟನ್ನು ನೋಡುವಾಗ ಓಕೆ ಇವರು ಸ್ಟೇಟಸ್ ಏನು ಅಂತ ಗೊತ್ತಾಗುತ್ತೆ ಗೊತ್ತಾ. ಅಷ್ಟೇ ಇಂಪಾರ್ಟೆಂಟು ನಿಮ್ಮ ಫಿನಾನ್ಸ್ ಅಂತ ಬಂದಾಗ ITR ಆಗುತ್ತೆ. ಸೊ ನಿಮ್ಮ ಹೆಲ್ತ್ ರಿಪೋರ್ಟ್ಗೆ ಕೊಟ್ಟಷ್ಟೇ ಇಂಪಾರ್ಟೆನ್ಸನ್ನು ITRಗೂ ನೀವು ಕೊಡಬೇಕು. ಮುಂದಿನ ಬೆನಿಫಿಟ್ಟು ಫ್ರೀಲಾನ್ಸರ್ಗಳಿಗೆ. ಸಾಮಾನ್ಯ ನೀವು ಒಂದು ಕಂಪನಿಯಲ್ಲಿದ್ದು ಆರ್ಗನೈಸ್ಡ್ ಸ್ಟ್ರಕ್ಚರಲ್ಲಿ ಕೆಲಸ ಮಾಡ್ತೀರಿ, ನಿಮಗೆ ಫಾರ್ಮ್ 16 ಅಂತ ಕೊಡ್ತಾರೆ. ಸೊ ಅದರಿಂದ ನಿಮ್ಮ ITR ರಿಲೇಟೆಡ್ ಅಥವಾ ನೀವೇನು ಇನ್ವೆಸ್ಟ್ಮೆಂಟ್ಸ್ ಮಾಡ್ಕೊಂಡಿದ್ದೀರಿ, ನಿಮಗೆ ಎಷ್ಟು ಆದಾಯ ಬರ್ತಿದೆ, TDS ಏನಾದರೂ ಡಿಡಕ್ಟ್ ಆಗಿದೆಯಾ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಆಕ್ಸೆಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಫ್ರೀಲಾನ್ಸ್ ಆಗಿ ಕೆಲಸ ಮಾಡೋರಿಗೆ ಏನಿರುತ್ತೆ, ಅವರಿಗೆ ಕೆಲಸ ಯಾವಾಗ ಸಿಗುತ್ತೆ, ಯಾವಾಗ ಜಾಸ್ತಿ ಇರುತ್ತೆ, ಇದು ಯಾವುದು ಐಡಿಯಾನೇ ಇರೋದಿಲ್ಲ. ಅಂಥವರು ಏನು ಮಾಡಬೇಕು, ಅಂಥವರು ITR ಅನ್ನು ಫೈಲ್ ಮಾಡಿದಾಗ
ಈವನ್ ವಿತೌಟ್ ಫಾರ್ಮ್ 16 ಅವರು ಸರ್ಕಾರಕ್ಕೊಂದು ಲೆಕ್ಕ ಕೊಡ್ತಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಕಾರ್ಪೊರೇಟ್ ಕಂಪನಿ ಜೊತೆಗೆ ಫ್ರೀಲಾನ್ಸ್ನಲ್ಲಿ ಇದ್ದವರು ಏನೋ ಒಂದು ಡೀಲ್ ಮಾಡ್ಕೊಳ್ಬೇಕು ಅಂತ ಆದ್ರೂ, ಯಾವುದೋ ಒಂದು ಕೆಲಸಕ್ಕೆ ಅವರು ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಬೇಕು ಅಂತ ಆದ್ರೂ, ನೀವು ITR ಫೈಲ್ ಮಾಡಿದ್ದೀರಿ ಅನ್ನೋದು ಒನ್ ಆಫ್ ದ ಫ್ಯಾಕ್ಟರ್ಸ್ ಆಗುತ್ತೆ ನಿಮಗೆ ಆ ವಿಷಯದಲ್ಲಿ ಅಥವಾ ಮುಂದಿನ ಫ್ಯೂಚರ್ನಲ್ಲೂ ಯಾವುದೇ ಥರದ ಫಿನಾನ್ಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬಾರದ ಹಾಗೆ ಸಹಾಯಕ್ಕೆ ಬರುತ್ತೆ. ಸೊ ಫ್ರೀಲಾನ್ಸಲ್ಲಿ ಇರುವಂಥವರು ITR ಅನ್ನು ಫೈಲ್ ಮಾಡೋದು ಒಂದು ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಡಾಕ್ಯುಮೆಂಟನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಬಹಳ ಸಹಕಾರಿಯಾಗುತ್ತೆ. ಇನ್ನು ಬೇರೆ ಬೇರೆ ರೀತಿಯ ಬೆನಿಫಿಟ್ಗಳು ITR ಫೈಲ್ ಮಾಡುವಂಥವರಿಗೆ ಸಿಗುತ್ತೆ. ಕೆಲ ಕಂಪನಿಗಳಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕವರ್ ಏನಿರುತ್ತೆ, ಕವರೇಜ್ ಇರುತ್ತಲ್ವ, ಅದರ ವ್ಯಾಪ್ತಿಯನ್ನು ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಅಂತಾನೆ ಸ್ವಲ್ಪ ಎಕ್ಸ್ಟ್ರಾ ಕೊಡುವಂಥದ್ದು, ಎಕ್ಸ್ಟ್ರಾ ಲಾಭ ಕೊಡುವಂಥ ಅವಕಾಶಗಳೆಲ್ಲ ಇದ್ದಾವೆ. ಸೊ ಹೀಗೆ ನೀವು IT ರಿಟರ್ನ್ಸನ್ನು ಫೈಲ್ ಮಾಡೋದ್ರಿಂದ ನಿಮಗೆ ಅನೇಕ ಬೆನಿಫಿಟ್ಗಳು ಸಿಗ್ತವೆ. ಸೊ ಈ ಎಲ್ಲ ಕಾರಣಗಳನ್ನು ಪರಿಗಣಿಸಿ ನೀವು ಟ್ಯಾಕ್ಸ್ ಸ್ಲ್ಯಾಬ್ನ ಒಳಗಡೆ ಬಂದಿಲ್ಲ ಅಂತಂದ್ರೂ ದಯಮಾಡಿ IT ರಿಟರ್ನ್ಸನ್ನು ಫೈಲ್ ಮಾಡುವತ್ತ ಗಮನವನ್ನು ಹರಿಸಿ. ಈ ಬಾರಿ ಮಿಸ್ ಆಗಿದೆ, ನಾನು ದಂಡವನ್ನು ಕಟ್ಟಿ ಮಾಡುವಂಥ ಅವಶ್ಯಕತೆ ನನಗಿಲ್ಲ ಅಂತ ಅನಿಸ್ತಿದ್ರು ಮುಂದಿನ ವರ್ಷ ಪ್ಲಾನ್ ಮಾಡಿ ಪ್ರಾಪರ್ ಡೇಟ್ನ ಒಳಗಾಗಿ ITR ಅನ್ನು ಫೈಲ್ ಮಾಡಿ ಇರುವ ಅನೇಕ ಬೆನಿಫಿಟ್ಗಳಿಗೆ ನೀವು ಅರ್ಹರು ಅಂತ ಅನಿಸಿಕೊಳ್ಳಿ. ಹೀಗೆ ಮಾಡೋ ಮುಖೇನ ಎಲ್ಲರಿಗೂ ಹಣಕಾಸು ಸಾಕ್ಷರತೆಯನ್ನು ತಲುಪಿಸೋ ಪ್ರಯತ್ನ ನೀವು ಸೇರಿ ಮಾಡೋಣ. ಇಂಥ ವಿಷಯಗಳನ್ನು ಇನ್ನೂ ಹೆಚ್ಚೆಚ್ಚು ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.